ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಹರ್ಷೀಸ್ ಪ್ಯಾಷನ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಮಾವಿನ ಹಣ್ಣಿನ ಹೋಳಿಗೆ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೆ. ಅದನ್ನು ತುಂಬ ಜನ ಲೈಕ್ ಮಾಡಿದ್ದೀರಾ, ವ್ಯೂ ಮಾಡಿದ್ದೀರಾ, ಹಾಗೂ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಕೂಡ ಮಾಡಿದ್ದೀರಾ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಎಪಿಸೋಡಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ಶ್ರೀರಾಮದೇವರಿಗೆ ನೈವೇದ್ಯಕ್ಕಾಗಿ ರುಚಿಕರವಾದ ಮಾವಿನ ಹಣ್ಣಿನ ಕೇಸರಿ ಬಾತ್ ಅಥವಾ ಮಾವಿನ ಹಣ್ಣಿನ ಶಿರಾವನ್ನು ಮಾಡೋದನ್ನು ಹೇಗೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ. ನೀವು ರಾಮನವಮಿ ಹಬ್ಬದಂದು ಈ ಹೊಸ ರುಚಿಯನ್ನು ಮಾವಿನ ಹಣ್ಣಿನ ಕೇಸರಿ ಬಾತನ್ನು ರಾಮದೇವರ ನೈವೇದ್ಯಕ್ಕೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ. ವೀಕ್ಷಕರೇ, ಇವಾಗ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲನೆಯದಾಗಿ ಈ ಅಳತೆ ಲೋಟದಲ್ಲಿ 1 ಲೋಟ ರವೆಯನ್ನು ತೊಗೊಂಡಿದ್ದೀನಿ. ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ನಾನು. ನೀವು ಬಾಂಬೆ ರವೆ ಅಥವಾ ಲೋಕಲ್ ರವೆ ಕೂಡ ಉಪಯೋಗಿಸ್ಬೋದು. ಹಾಗೆಯೇ ಅದೇ ಅಳತೆಯಲ್ಲಿ ಅರ್ಧ ಲೋಟ ಸಕ್ಕರೆ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಲೋಟ ತುಪ್ಪ, ಹಾಗೂ ಅದೇ ಲೋಟದ ಅಳತೆಯಲ್ಲಿ ಅರ್ಧ ಲೋಟ ನೀರು. ಇದನ್ನು ರವೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಹಾಗೂ ಮಾವಿನ ಹಣ್ಣಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಮಾವಿನ ಹಣ್ಣನ್ನು. ಹಾಗೂ ಅರ್ಧ ಲೋಟ ಹಾಲು. ಇದಕ್ಕೆ ಕೇಸರಿ ದಳವನ್ನು ಹಾಕಿದ್ದೀನಿ. ಅಂದರೆ ಕೇಸರಿ ಬಾತು, ಮಾವಿನ ಹಣ್ಣಿನ ಕೇಸರಿ ಬಾತು ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಫುಡ್ ಕಲರನ್ನು ಆ್ಯಡ್ ಮಾಡೋದು ಬೇಕಾಗಲ್ಲ. ಕೇಸರಿ ದಳವನ್ನು ಹಾಕಿದ್ರೆ ಫುಡ್ ಕಲರ್ಗಿಂತ ಕೇಸರಿ ದಳ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಸೊ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಇವಾಗ ಮೊದಲನೇದಾಗಿ ನೀರನ್ನು ಕುದಿಯೋದಕ್ಕೆ ಇಟ್ಕೊಳ್ಳೋಣ, ಹಾಗೂ ರವೆಯನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ನಾನು ನೀರನ್ನು ಕುದಿಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೂ ಇನ್ನೊಂದು ಕಡೆ ಬಾಣಲೆಗೆ ತುಪ್ಪವನ್ನು ಹಾಕ್ಕೋತೀನಿ. ತುಪ್ಪ ಕರಗ್ತಾ ಇದೆ. ಈಗ ಇದಕ್ಕೆ ರವೆಯನ್ನು ಹಾಕಿ ಮಿಶ್ರಣ ಮಾಡ್ಕೋತೀನಿ. ಇವಾಗ ರವೆಯನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ. ರವೆ ಹುರಿದ ತಕ್ಷಣ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಹುರಿದ ಸ್ಮೆಲ್ ಬರುತ್ತೆ. ರವೆಯನ್ನು ಹುರ್ಕೋತಾ ಇದ್ದೀನಿ. ನೋಡಿ ವೀಕ್ಷಕರೇ, ರವೆ ತುಂಬ ಚೆನ್ನಾಗಿ ಹುರಿದಿದೆ. ಇವಾಗ ನೋಡಿ ಕಂದು ಬಣ್ಣಕ್ಕೆ ಬಂದಿದೆ. ನಾನು ಸುಮಾರು 8 ರಿಂದ 10 ನಿಮಿಷಗಳ ಕಾಲ ಇದನ್ನು ಹುರ್ಕೊಂಡಿದ್ದೀನಿ. ಚಿರೋಟಿ ರವೆ ಆಗಿರೋದ್ರಿಂದ ರವೆ ಹುರಿಯೋದು ಸ್ವಲ್ಪ ನಿಧಾನ ಆಗುತ್ತೆ. ಹೀಗೆ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇದಕ್ಕೆ ಕುದಿಸಿದ ನೀರನ್ನು ರವೆ ಬೇಯೋದಕ್ಕೆ ನಾನು ಹಾಕ್ಕೋತೀನಿ. ಇವಾಗ ಕುದಿಸಿದ ನೀರನ್ನು ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ ರವೆ ಬೇಯೋದಕ್ಕೆ. ನೋಡಿ ರವೆ ಬೇಯ್ತಾ ಇದೆ. ಇವಾಗ ಇದಕ್ಕೆ ಕೇಸರಿ ದಳವನ್ನು ಹಾಕಿರೋ ಹಾಲನ್ನು ಸೇರಿಸ್ಕೊತೀನಿ. ಈ ಮಿಶ್ರಣದಲ್ಲಿ ರವೆ ಚೆನ್ನಾಗಿ ಬೇಯಬೇಕು. ರವೆ ಇವಾಗ ಬೆಂದಿದೆ. ಇದಕ್ಕೆ ನಾನು ಇವಾಗ ಸಕ್ಕರೆಯನ್ನು ಹಾಕ್ಕೋತೀನಿ. ರವೆ ಬೇಯೋಕ್ಕಿಂತ ಮುಂಚೆನೇ ಸಕ್ಕರೆ ಹಾಕ್ಕೋಬೇಡಿ. ರವೆ ಬೆಂದಾದ್ಮೇಲೆ ಸಕ್ಕರೆ ಹಾಕಿ. ಮುಂಚೆನೇ ಸಕ್ಕರೆ ಹಾಕಿದ್ರೆ ರವೆ ಚೆನ್ನಾಗಿ ಬೇಯೋದಿಲ್ಲ. ವೀಕ್ಷಕರೇ, ಈ ಮಿಶ್ರಣಕ್ಕೆ ನಾನು ಇವಾಗ 1 ಸ್ಪೂನ್ ತುಪ್ಪವನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೇಸರಿ ದಳ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾನು ಮಾವಿನ ಹಣ್ಣಿನ ಹೋಳುಗಳನ್ನು ಮಿಶ್ರಣ ಮಾಡ್ಕೋತಾ ಇದ್ದೀನಿ. ವೀಕ್ಷಕರೇ, ಇವಾಗ ಮಾವಿನ ಹಣ್ಣು ಕೇಸರಿ ಬಾತ್ ಅಥವಾ ಮಾವಿನ ಹಣ್ಣಿನ ಶಿರಾ ಸವಿಯೋದಕ್ಕೆ ಸಿದ್ಧವಾಗಿದೆ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೇನೆ. ಇವಾಗ ಇದನ್ನು ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ವೀಕ್ಷಕರೇ, ಮಾವಿನ ಹಣ್ಣಿನ ಕೇಸರಿ ಬಾತ್ ಅಥವಾ ಶಿರಾ ಇವಾಗ ರೆಡಿಯಾಗಿದೆ.
ಇವಾಗ ಮಾವಿನ ಹಣ್ಣು ಕೇಸರಿಬಾತ್ ಹೇಗಾಗಿದೆ ಅಂತ ಟೇಸ್ಟ್ ನೋಡೋಣ. ವೀಕ್ಷಕರೇ, ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಇದು ಹೇಗಿತ್ತು ಟೇಸ್ಟು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ಮಾವಿನ ಹಣ್ಣಿನಿಂದ ಇನ್ನೂ ಹಲವಾರು ಸ್ವೀಟ್ಗಳನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ನಮ್ಮ ಚಾನಲ್ನ ಕಂಟಿನ್ಯೂಯಸ್ ಆಗಿ ವಾಚ್ ಮಾಡ್ತಾ ಇರಿ ನೀವು. ಅದೇ ರೀತಿ ಮಾವಿನ ಹಣ್ಣಿನ ಹೊಸ ಹೊಸ ರುಚಿಗಳನ್ನು ನೀವು ಈ ವಿಡಿಯೋಗಳನ್ನು ನೋಡಿಕೊಂಡು ಮನೆಯಲ್ಲಿ ಪ್ರಿಪೇರ್ ಮಾಡ್ಬೋದು. ಹಾಗೂ ನಮ್ಮ ಹರ್ಷೀಸ್ ಪ್ಯಾಷನ್ ಚಾನಲ್ಗೆ ಇನ್ನೂವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಇವತ್ತೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ರುಚಿಗಳನ್ನು ಟ್ರೈ ಮಾಡ್ಬೋದು ನೀವು ಕೂಡ. ಧನ್ಯವಾದಗಳು.